ಯು ಶುಡ್ ನೋಟ್ ದಿಸ್ ಪಾಯಿಂಟ್ ವೆರಿ ಕೇರ್ಫುಲಿ. ಕ್ರೈಸ್ತರ ಜೀವಿತದಲ್ಲಿ ನೀತಿವಂತನು ಅಂತ ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂದರೆ ನಿನ್ನ ಪ್ರಾರ್ಥನೆನೇ ಫೇಲ್ಯೂರ್ ಆಗಿಬಿಡುತ್ತೆ. ಪರಲೋಕ 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 ಇದೇ ಪ್ರಸಂಗ ಕೇಳಿ ಕೇಳಿ ಸಾಕಾಯ್ತು. ಇವಾಗ ಏನಕ್ಕೆ ಬೇಕು ಪರಲೋಕದ ಪ್ರಸಂಗ? ಇವ್ರಿಗೆಲ್ಲ ಪ್ರೇಯರ್ ಮಾಡಿ ಬೇಗ ಬೇಗ ಕಳ್ಸಿಕೊಟ್ಬಿಡ್ಬೇಕು. ಹೋಗಪ್ಪ, ನೀನು ಇಲ್ಲಿದ್ದು ಇದೇ ಪ್ರಸಂಗಗಳು ಮಾಡೋದಕ್ಕಿಂತ ನೀನು ಎಲ್ಲಿ ಹೋಗ್ಬಿಡು, ಅಲ್ಲೇ ಹೋಗ್ಬಿಡು ನೀನು. ವಿ ಆರ್ ನಾಟ್ ಬಾರ್ನ್ ರೈಚಸ್, ವಿ ಆರ್ ಮೇಡ್ ರೈಚಸ್. ಸೊ ವಿ ಶುಡ್ ನಾಟ್ ಥಿಂಕ್ ದಟ್ ವಿ ಆರ್ ಸೋ ರೈಚಸ್. ಓ ಮೈ ಗಾಡ್, ವಿ ಆರ್ ನಾಟ್ ಬಾರ್ನ್ ರೈಚಸ್, ವಿ ಆರ್ ಮೇಡ್ ರೈಚಸ್. ಯು ಆರ್ ಎ ಸಿನ್ನರ್ ಅಂತ ಯಾರಾದರೂ ಪ್ರೀಚರ್ ಹೇಳಿದ್ರೆ ಐ ಡೋಂಟ್ ಅಗ್ರಿ ವಿತ್ ಹಿಮ್, ಬಿಕಾಸ್ ಐ ನೋ ದಟ್ ಐ ಆಮ್ ದ ಸನ್ ಆಫ್ ಗಾಡ್. ನೀನು ನೀತಿವಂತನಾಗಿ ಇರಬೇಕು ಅಂದರೆ ಏನೆಲ್ಲ ಮಾಡಬೇಕು? ಸಭೆಗಳು ಇದನ್ನು ಬೋಧಿಸ್ತೈತೆ ಹೊರತು ನೀನು ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ರೆ ನೀನು ಅವತ್ತಿಂದ ನೀತಿವಂತನಪ್ಪ ಅಂತ ಸಭೆ ನಮ್ಗೆ ಹೇಳ್ಕೊಟ್ಟಿಲ್ಲ, ಇವಾಗಲೂ ಹೇಳ್ಕೊಡ್ತಾ ಇಲ್ಲ. ಇವತ್ತು ಕೆಲವರು ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ ಅಂದರೆ ಅವರು ಹುಟ್ಟಿದಾಗಿಂದನೇ ಪರಿಶುದ್ಧವಂತರ ಥರ. ವೈಟ್ ಬಟ್ಟೆನೇ ಹಾಕಬೇಕು, ನಾನು ಇದನ್ನು ತಿನ್ನಲ್ಲ, ನಾನು ಅದನ್ನು ತಿನ್ನಲ್ಲ, ನಾನು ಹೋಲಿಯಾಗಿದ್ದೀನಿ. ನಾನೇನು ಹೇಳ್ತೀನಿ ಅಂದರೆ ಹೋಲಿಯಾಗಿರು, ಜಾಲಿಯಾಗೂ ಇರು. ರಕ್ಷಣೆ ಹೊಂದಿದಂಥ ಪಾಪಿ ಅಂತ ಬರೋದಿಲ್ಲ. ಒಂದು ನೀನು ರಕ್ಷಣೆ ಹೊಂದಿದರೆ ನೀತಿವಂತನು, ರಕ್ಷಣೆನೇ ಹೊಂದಿಲ್ಲ ಅಂದರೆ ಪಾಪಿ. ಯಾವ ಲಿಸ್ಟಲ್ಲಿದ್ದೀರಾ? ಅದಕ್ಕೆ ರಕ್ಷಣೆ ಹೊಂದಿದ ಪಾಪಿ ಅನ್ನೋ ಟೈಟಲ್ ಕ್ರಿಶ್ಚಿಯಾನಿಟಿಯಲ್ಲಿ ಇಲ್ಲವೇ ಇಲ್ಲ. ಯು ಆರ್ ಕಂಪ್ಲೀಟ್ ಇನ್ ಕ್ರೈಸ್ಟ್. ಕೀರ್ತನೆ 23:3, Psalms 23:3. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನೀತಿ ಮಾರ್ಗದಲ್ಲಿ ನಡೆಸುತ್ತಾನೆ, ನೀತಿಯ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. He restores my soul. He leads me in the paths of righteousness. ಎಲ್ಲರೂ ಹೇಳಿ, ರೈಚಸ್ನೆಸ್ ಅಂದರೆ ಕನ್ನಡದಲ್ಲಿ ನೀತಿ ಮಾರ್ಗದಲ್ಲಿ ಅಥವಾ ನೀತಿವಂತನು ಅಂತ ಹೇಳ್ಬೋದು. ಈಗ ನೀತಿ ಮಾರ್ಗ, ನೀತಿವಂತ, ನಾವು ಕ್ರಿಸ್ತನಲ್ಲಿ ನೀತಿವಂತರು, ರೈಚಸ್ನೆಸ್, ಇದ್ರ ಬಗ್ಗೆ ಕನ್ನಡದಲ್ಲಿ ನಾನು ಮಾತನಾಡಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಇವತ್ತು ಅದನ್ನು ಪ್ರಿಪೇರ್ ಮಾಡಬೇಕಾದ್ರೆ ವೈ ರೈಚಸ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕ್ರಿಸ್ಟಿಯನ್ ಲೈಫ್ ಅನ್ನೋದನ್ನು ನಾನು ಇವತ್ತು ಮೆಡಿಟೇಟ್ ಮಾಡ್ತಾಯಿದ್ದೆ. ಇವತ್ತು ಎಷ್ಟೋ ಸಭೆಗಳಿಗೆ ಈ ರೆವಲೇಷನ್ ಇಲ್ಲದೇ ಇದೆ. ಆದರೆ ಈ ರೆವಲೇಷನ್ ಯಾಕೆ ನಾವು ತಿಳ್ಕೊಬೇಕು ಅನ್ನೋದು ನಾನು ಹೋಗ್ತಾ ಹೋಗ್ತಾ ಹೇಳ್ತೀನಿ. ರೈಚಸ್ನೆಸ್, ನೀತಿವಂತನು. ಈಗ ಹೆಡ್ಡಿಂಗ್ ಬಂದು ನೀತಿವಂತನು ಅಂತಲೇ ಇಟ್ಕೊಂಬಿಡೋಣ. ಯಾಕೆ ನಾವು ನೀತಿವಂತರಾಗಿರಬೇಕು ಅನ್ನೋದು ಇವತ್ತಿನ ಹೆಡ್ಡಿಂಗ್. ಒಂದು ವೇಳೆ ರೈಚಸ್ನೆಸ್ ಸಬ್ಜೆಕ್ಟನ್ನೇ ನಾನು ಕಂಟಿನ್ಯೂಯೇಷನ್ ಮಾಡೋಣ ಅಂತಲೂ ಇದ್ದೀನಿ ಫ್ರಮ್ ನೆಕ್ಸ್ಟ್ ವೀಕಿಂದನು. ರೈಚಸ್ನೆಸ್ ಸಬ್ಜೆಕ್ಟು ಕನ್ನಡದಲ್ಲಿ ತುಂಬ ಪ್ರಸಂಗಗಳು ಇಲ್ಲವೇ ಇಲ್ಲ. ಇದು ಒಂದು ದೊಡ್ಡ ಬೆಳಕು. ದಿಸ್ ಇಸ್ ಒನ್ ಬಿಗ್ ಲೈಟ್ ಇನ್ ದ ಬೈಬಲ್. ರೈಚಸ್ನೆಸ್ ಬಗ್ಗೆ ಗೊತ್ತಾಗ್ಬಿಟ್ರೆ ನಾವು ನಮ್ಮ ಲೈಫ್ ಡ್ರೈ ಆಗಿರೋದೇ ಇಲ್ಲ. ರೈಚಸ್ನೆಸ್ ಮೀನ್ಸ್ ವಿಚ್ ಹ್ಯಾಸ್ ಟು ಡೂ ವಿತ್ ಅವರ್ ಸ್ಟ್ಯಾಂಡಿಂಗ್ ವಿತ್ ಗಾಡ್. ಅಥವಾ ಈ ರೀತಿ ಹೇಳ್ಬೋದು, ರೈಚಸ್ನೆಸ್ಗೆ ಮೀನಿಂಗು, ರೈಚಸ್ನೆಸ್ ಮೀನ್ಸ್ ಇಟ್ಸ್ ದ ಎಬಿಲಿಟಿ ಟು ಸ್ಟ್ಯಾಂಡ್ ಬಿಫೋರ್ ಗಾಡ್ ವಿತೌಟ್ ಎನಿ ಗಿಲ್ಟ್, ಕಂಡಮ್ನೇಷನ್ ಆರ್ ಇನ್ಫೀರಿಯಾರಿಟಿ. Righteousness means it is the ability to stand before God without condemnation, without any guilt, without any fear. If you know the subject of righteousness, you can stand right with God. So most people teach us sin conscious, but I like to speak about son conscious. Praise the Lord. ಇವತ್ತು ಸಿನ್ ಕಾನ್ಷಿಯಸ್ನ, ಪಾಪದ ಕಾನ್ಷಿಯಸ್ಸು ಯಾಕೆ ನಮ್ಮಲ್ಲಿದೆ ಅಂದರೆ, ಈ ನೀತಿವಂತನು ನಾವು ಯಾರು ಕ್ರಿಸ್ತನಲ್ಲಿ ಅನ್ನೋದು ಇವತ್ತು ಅನೇಕ ಕ್ರೈಸ್ತರಿಗೆ ಗೊತ್ತಿಲ್ಲದೆ ಇರೋ ಕಾರಣ ಅವರು ಪ್ರಾರ್ಥನೆ ಮಾಡಬೇಕಾದ್ರೆಲ್ಲ ಅವರು ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ಅಂದರೆ 50-50. ಒಂದು ವೇಳೆ ದೇವ್ರ ಪ್ರಾರ್ಥನೆ ಕೇಳಿದ್ರೂ ಕೇಳ್ಬೋದು, ಅಥವಾ ನನ್ನ ಪ್ರಾರ್ಥನೆ ಎಲ್ಲ ದೇವ್ರು ಕೇಳ್ತಾರ, ನಾವೆಲ್ಲ ಧೂಳು, ನಾವೆಲ್ಲ ಏನೂ ಇಲ್ಲ, ನಾವೆಲ್ಲ ಪಾಪಿಗಳು, ಈ ರೀತಿಯಾಗಿಯೇ ಜನರ ಯೋಚನೆ. ಇವತ್ತು ನನ್ನ ಪ್ರಾರ್ಥನೆಗೆ ಯಾವ ಅಡ್ಡಿನೂ ಇಲ್ಲ,
ನನ್ನ ಪ್ರಾರ್ಥನೆಗೆ ಯಾವ ತಡೆನೂ ಇಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಬರಲೇಬೇಕು, ಬಂದೇ ಬರುತ್ತೆ ಅಂತ ನಿರ್ಧಾರ ನಿಮ್ಮೊಳಗಡೆ ಬರಬೇಕು ಅಂದರೆ ಯು ಶುಡ್ ಹಿಯರ್ ದ ಮೆಸೇಜ್ ಅಬೌಟ್ ರೈಚಸ್ನೆಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರೂತ್ ಈಸ್ ಅಬೌಟ್ ರೈಚಸ್ನೆಸ್. ಬಹಳ ಮುಖ್ಯವಾದಂಥ ಒಂದು ಸಬ್ಜೆಕ್ಟು ಇದು ರೈಚಸ್ನೆಸ್ ಪ್ರಸಂಗ ನಮಗೆ ಅಸ್ಥಿವಾರ ಇದ್ದಂಗೆ. ಇದ್ರ ಬಗ್ಗೆ ನಾವು ಯಾಕೆ ನೋಡಬೇಕು? ವೈ ಮ್ಯಾನ್ ನೀಡ್ ರೈಚಸ್ನೆಸ್? ಮನುಷ್ಯನಿಗೆ ಯಾಕೆ ಈ ನೀತಿ ಬೇಕು? ದೇವರು ಮನುಷ್ಯನಿಗೆ ಯಾಕೆ ಈ ನೀತಿಯನ್ನು ಕೊಟ್ಟರು? ಈ ನೀತಿ ಕೊಡೋದಕ್ಕೆ ದೇವರು ಏನು ಮಾಡಿದ್ರು? ಇದನ್ನೆಲ್ಲ ನಾವು ತಿಳ್ಕೊಂಡ್ರೆ ಮಾತ್ರನೇ ನಮ್ಮ ಪ್ರಾರ್ಥನೆ ಹೇಗಿರುತ್ತೆ ಅಂದರೆ ಗಂಭೀರವಾಗಿರುತ್ತೆ, ಧೈರ್ಯವಾಗಿರುತ್ತೆ. ಆಮೆನ್. ಸೊ ರೈಚಸ್ನೆಸ್ ಮೀನ್ಸ್ ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್. Righteousness is the ability to stand before God without any condemnation, without any guilt. Righteousness meaning ಇನ್ನೊಂದು ಹೇಳ್ತೀನಿ ನೋಡಿ. To have Christ's righteousness means to stand before the Father God in the same way as Jesus stood before the Father God. ಯೇಸು ಕ್ರಿಸ್ತನು ತಂದೆಯಾದ ದೇವರ ಮುಂದೆ ಹೇಗೆ ನಿಂತರೋ ಅದೇ ರೀತಿನೇ ನಾವು ದೇವರ ಮುಂದೆ ನಿಲ್ಲಬಹುದು ಅನ್ನೋದಕ್ಕೆ ಈ ನೀತಿವಂತರ ಸಬ್ಜೆಕ್ಟ್ ಬೇಕು. ನೋಡಿ, ಕೀರ್ತನೆಗಾರನಿಗೂ ಗೊತ್ತಾಗ್ಬಿಟ್ಟಿದೆ. ದಾವಿದನು ಹೇಳ್ತಾನೆ, ಹಿ ಲೀಡ್ಸ್ ಮೀ ಇನ್ ದ ಪಾತ್ಸ್ ಆಫ್ ರೈಚಸ್ನೆಸ್. ವೈ ದಿಸ್ ರೈಚಸ್ನೆಸ್? ಯಾಕೆ? ಬಹಳ ಮುಖ್ಯ ಇದು. ಪ್ರೈಸ್ ದಿ ಲಾರ್ಡ್. ವೆನ್ ಯು ಹ್ಯಾವ್ ದಿಸ್ ರೈಚಸ್ನೆಸ್ conscious in your heart or in your mind, you can have access with the Father and His presence. You will have perfect communion. You will have perfect fellowship with God. Perfect fellowship. ಈಗ ನಮ್ಮ ಫೆಲೋಶಿಪ್ ಪರ್ಫೆಕ್ಟ್ ಇಲ್ಲ ದೇವ್ರ ಹತ್ರ, ಆಗಾಗ ಫ್ಲಕ್ಚುಯೇಟ್ ಆಗ್ತಾ ಇರ್ತೈತೆ. ಆದರೆ ಈ ನೀತಿವಂತನು ಅನ್ನೋ ಸಬ್ಜೆಕ್ಟ್ ನೀವು ಒಂದು ವೇಳೆ ಕೇಳಿದ್ರೆ, ಯು ವಿಲ್ ಹ್ಯಾವ್ ಆಕ್ಸೆಸ್ in the presence of God. So righteousness message brings perfect communion, perfect fellowship and perfect access. ಈ ನೀತಿವಂತನು ಈ ಸಬ್ಜೆಕ್ಟ್ ಗೊತ್ತಾಗ್ಬಿಟ್ರೆ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಹೇಗೆ ಧೈರ್ಯವಾಗಿ ಪ್ರಾರ್ಥನೆ ಮಾಡಿ ನನಗೆ ಉತ್ತರ ಸಿಗುತ್ತೆ ಅಂತ ಕಾನ್ಷಿಯಸ್ಸಲ್ಲಿದ್ದರೋ, ಅದೇ ರೀತಿಯೇ ಒಂದೊಂದು ಕ್ರೈಸ್ತರು ಪ್ರಾರ್ಥನೆ ಮಾಡಿದ್ಮೇಲೆ ನನಗೆ ಉತ್ತರ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಓಕೆ, let us start with this word. The book of 1 Corinthians 1:30. 1 ಕೊರಿಂಥದವರೆಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 30ನೇ ವಾಕ್ಯ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು ನೀತಿ, ನಮಗೆ ನೀತಿ, ಶುದ್ಧೀಕರಣ. ಸೊ ಕ್ರಿಸ್ತನು ನಮಗೆ ನೀತಿಯನ್ನು ಕೊಟ್ಟರು. ಹಿ ಮೇಡ್ ಅಸ್ ರೈಚಸ್. ಅಬ್ರಾಹಮನ ಬಗ್ಗೆ ಬೈಬಲ್ ಹೀಗೆ ಹೇಳುತ್ತೆ. ಅಬ್ರಾಹಮನು ಓಲ್ಡ್ ಟೆಸ್ಟಿಮೆಂಟಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಯಾರು ಇದನ್ನು ಹೇಳೋಕ್ಕಾಗಿಲ್ಲ. ಅಬ್ರಾಹಮನ್ ಏನು ಹೇಳ್ತಾನೆ ಗೊತ್ತಾ? ಆದಿಕಾಂಡ ಬರೆದ ಪುಸ್ತಕ 15ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. And Abraham believed the Lord. Abraham believed the Lord. And the Lord counted him. And the Lord counted him as righteous. Counted him as righteous. He was not made. ಕೌಂಟ್ ಮಾಡಿದ್ರು, ಓ ಒಳ್ಳೆಯವನು ಇವನು, ದೇವ್ರನ್ನ ನಂಬ್ದ. ಅವನ ನಂಬಿಕೆ, ಅವನ ಆಕ್ಟಿವಿಟೀಸ್, ಅದನ್ನೆಲ್ಲ ನೋಡಿ ದೇವರು ಲೆಕ್ಕಕ್ಕೆ ತಂದರು ಅವನ್ನ. ವಾಹ್, ಇವನು ಒಳ್ಳೆಯವನಪ್ಪ, ನೀತಿವಂತನು, ಇವನು ನನ್ನ ನಂಬ್ತಾ ಇದ್ದಾನೆ. ಅಥವಾ ಈ ರೀತಿ ಹೇಳ್ಬೋದು, ಅವನ ಕ್ರಿಯೆಗಳನ್ನು ನೋಡಿ ಅವನನ್ನು ನೀತಿವಂತನ ಲೆಕ್ಕಕ್ಕೆ ಹಾಕಿದ್ರು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದ ತಕ್ಷಣವೇ ಹಿ ಮೇಡ್ ಅಸ್ ರೈಚಸ್.
ನಮ್ಮನ್ನು ನೀತಿವಂತನಾಗಿ ಮಾಡಿಬಿಟ್ರಂತೆ. ಯಾಕೆ ಅಬ್ರಾಹಮನಿಗೆ ಇಲ್ಲದೇ ಇರುವಂಥ ಒಂದು ಆಶೀರ್ವಾದ ನಮಗಿದೆ ಅಂದರೆ, ಅಬ್ರಾಹಮನ ಕಾಲದಲ್ಲಿ ಯೇಸು ಸ್ವಾಮಿ ಇರಲಿಲ್ಲ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತಿರಲಿಲ್ಲ. ಆದುದರಿಂದ ಅವನಿಗೆ ಆ ಆಶೀರ್ವಾದ ಇಲ್ಲ. ನಾವು ಅಬ್ರಾಹಮನಿಗಿಂತ ಭಾಗ್ಯವಂತರು. ಪ್ರೈಸ್ ದಿ ಲಾರ್ಡ್. ಹೌದು ನೋಡಿ, ಮತ್ತಾಯನಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 11ನೇ ವಾಕ್ಯ. ದ ಬುಕ್ ಆಫ್ ಮ್ಯಾಥ್ಯೂ 11th chapter verse 11. I tell you the truth, of all who have ever lived, none is greater than John the Baptist. None is greater than John the Baptist. Yet even the least person in the kingdom, even the least person in the kingdom of heaven is greater than John the Baptist. ಈ ಯೋಹಾನನು ಯಾರು ಅಂದರೆ, ಅವನೇ ಯೇಸು ಸ್ವಾಮಿ ಬರ್ತಾರೆ ಅಂತ ಮೆಸೇಜನ್ನು ತಗೊಂಬಂದವನು. He made a way to Christ. ಸೊ ಇವನೇ ಲಾಸ್ಟ್ ಪ್ರಾಫಿಟ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್. ಬೈಬಲ್ ಏನು ಹೇಳುತ್ತೆ ಅಂದರೆ, ಐ ಟೆಲ್ ಯು ದ ಟ್ರೂತ್ ಆಫ್ ಆಲ್ ಹೂ ಹ್ಯಾವ್ ಎವರ್ ಲಿವ್ಡ್, ನನ್ ಈಸ್ ಗ್ರೇಟರ್ ದ್ಯಾನ್ ಜಾನ್ ದ ಬ್ಯಾಪ್ಟಿಸ್ಟ್. ಹಿ ವಾಸ್ ಗ್ರೇಟ್. ಯೇಸು ಸ್ವಾಮಿನೇ ಇವನ ಬಗ್ಗೆ, ಬೈಬಲೇ ಇವನ ಬಗ್ಗೆ ಸಾಕ್ಷಿ ಕೊಡುತ್ತೆ. ಹಿ ಈಸ್ ಗ್ರೇಟರ್ ದ್ಯಾನ್ ದ ನನ್ ಈಸ್ ಗ್ರೇಟರ್ ದ್ಯಾನ್ ಜಾನ್ ದ ಬ್ಯಾಪ್ಟಿಸ್ಟ್. ಎಟ್ even the least person in the kingdom of heaven is greater than John the Baptist. ಅಂದರೆ ಯೋಹಾನನು ಮುಗಿದಿದ ಮೇಲೆ ಯೇಸು ಸ್ವಾಮಿ ಬಂದ್ರಲ್ಲ, ಯೇಸು ಸ್ವಾಮಿಯ ನಂತರ ಹಳೆ ಒಡಂಬಡಿಕೆಯ ಪ್ರವಾದಿಗಳಿಗಿಂತ, ಹಳೆ ಒಡಂಬಡಿಕೆಯಲ್ಲಿ ಜೀವಿಸಿದಂಥ ಪರಿಶುದ್ಧವಂತರಿಗಿಂತ ವಿ ಆರ್ ಗ್ರೇಟರ್ ದ್ಯಾನ್ ಜಾನ್ ದ ಬ್ಯಾಪ್ಟಿಸ್ಟ್, ವಿ ಆರ್ ಗ್ರೇಟರ್ ದ್ಯಾನ್ ಅಬ್ರಹಾಮ್. ಎಲ್ಲ ಹಳೆ ಒಡಂಬಡಿಕೆಯ ಪರಿಶುದ್ಧವಂತರಿಗಿಂತ ನಾವು ಶ್ರೇಷ್ಠರು. ಯಾಕೆಂದರೆ ದೇ ವೇರ್ ಕೌಂಟೆಡ್ ಆಸ್ ರೈಚಸ್ ಬಟ್ ವಿ ವೇರ್ ಮೇಡ್ ರೈಚಸ್. ಅವ್ರಿಗೆ ಬಟ್ಟೆ ತಗೊಂಡು ಹೊಲಿಬೇಕಾಗಿತ್ತು, ನಮಗೆ ಹೊಲ್ದಿರೋ ಬಟ್ಟೆನೇ ಹಾಕಬೇಕಾಗಿತ್ತು, ರೆಡಿಮೇಡ್. ಅವಾಗೆಲ್ಲ ಒಂದು ಪ್ಯಾಂಟ್ ಶರ್ಟ್ ಹೊಲಿಸ್ಬೇಕಂದ್ರೆ ಎಷ್ಟು ಕಷ್ಟ. ಈಗೆಲ್ಲ ಒಂದು ಟ್ರೈ ಮಾಡಿ ಒಂದು ಬಿಸಾಕೋದು, ಒಂದು ಟ್ರೈ ಮಾಡಿ ಬಿಸಾಕೋದು, ಯಾವ್ದು ಫಿಟ್ ಆಗುತ್ತೋ ಪಟ್ ಅಂತ ಹಾಕ್ಕೊಳ್ಳೋದು, ಬರ್ತಾ ಇರೋದೆ. ಅವಾಗೆಲ್ಲ ಹೊಲ್ಸಕ್ಕೆ ಅವಾಗೆಲ್ಲ ಡಿಮ್ಯಾಂಡು ಟೈಲರ್ಗಳಿಗೆ. 10 ದಿವಸ 15 ದಿವಸ ನನಗೆ ಗೊತ್ತಿರೋ ಟೈಲರ್ 2 ತಿಂಗಳೆಲ್ಲ ತೊಗೊಂಡವ್ರು ಒಂದು ಪ್ಯಾಂಟು ಶರ್ಟು ಹೊಲಿಯೋಕ್ಕೆ. ಈಗ 1 ಅವರಲ್ಲಿ ಹೋಗಿ ಒಂದು ಪ್ಯಾಂಟು ಶರ್ಟು ಶೂಟು ಕೋಟು ಎಲ್ಲನೂ ತೊಗೊಂಬಂದ್ಬಿಡ್ಬೋದು, ರೆಡಿಮೇಡ್. ಇವಾಗ ಟೈಲರ್ಗಳಿಗೆ ಬೆಲೆನೇ ಇಲ್ಲದೆ ಹೊರಟೈತಿ. ಇವಾಗ ಟೈಲರ್ ಅಂಗಡಿಗಳೆಲ್ಲ ಕಡಿಮೆ ಮಾಡಿಬಿಟ್ರು. ಯಾಕಂದರೆ ಎಲ್ಲ ಆನ್ಲೈನಲ್ಲೇ ರೆಡಿಮೇಡ್ ಸಿಗುತ್ತೆ. ಸೈಜ್ ಹಾಕಿದ್ರೆ ಪಕ್ಕ ಬಂದ್ಬಿಡುತ್ತೆ ಪಟ್ಟಂತ. ಆ ಕಾಲ ಹೊಲಿಯೋದು, ಈ ಕಾಲ ಹೊಲ್ದಿರೋದು ತಗೊಳ್ಳೋದು. ಆ ಕಾಲದ ಪರಿಶುದ್ಧವಂತರು ದೇ ವೇರ್ ಕೌಂಟೆಡ್ ಆಸ್ ರೈಚಸ್, ಬಟ್ ಇನ್ ನ್ಯೂ ಟೆಸ್ಟ್ಮೆಂಟ್ ವಿ ಮೇಡ್ ರೈಚಸ್. ಸೊ ವಿ ಆರ್ ಸೋ ಬ್ಲೆಸ್ಡ್ ದ್ಯಾನ್ ದ ಓಲ್ಡ್ ಟೆಸ್ಟ್ಮೆಂಟ್ ಸೈಂಟ್ಸ್. ಆಮೆನ್. ನೋಡಿ, 2 ಕೊರಿಂಥದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 21ನೇ ವಾಕ್ಯ. ದ ಬುಕ್ ಆಫ್ 2 Corinthians 5th chapter verse 21. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. For he made him who knew no sin to be sin for us. He made him who knew no sin to be sin for us, that we might become the righteousness of God in him. For he made, ready-made. ಹೇಳಿ, ಫಾರ್ ಹಿ ಮೇಡ್. ನಾವೆಲ್ಲ ಮೇಡ್ ಹಂಗೆ. ಯೇಸು ಸ್ವಾಮಿನ ಸ್ವೀಕಾರ ಮಾಡಿದ ತಕ್ಷಣ ವಿ ಮೇಡ್, ಹಿ ಮೇಡ್ ಆಸ್ ರೈಚಸ್. ಆಮೆನ್. ಸರಿ, ಈ ಸಬ್ಜೆಕ್ಟ್ ನಮ್ಗೆ ಯಾಕೆ ನಾನು ಇಷ್ಟು ಮಾತಾಡಬೇಕು? ರೈಚಸ್ನೆಸ್ ಬಗ್ಗೆ, ದೇವರು ನಮ್ಮ ರೈಚಸ್ ನೀತಿವಂತರಾಗಿ ಮಾಡಿದ್ದಾರೆ, ಇದನ್ನೆಲ್ಲ ನಾನು ಯಾಕೆ ಇಷ್ಟು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಈ ಸಬ್ಜೆಕ್ಟ್ ಮಾತ್ರ ನಿಮಗೆ ಕೇಳಿ ಅರ್ಥ ಆಗಿಬಿಟ್ರೆ ನಿಮ್ಮ ಪ್ರಾರ್ಥನೆಗೆ ನಿಮಗೆ ಡೌಟೇ ಇರೋದಿಲ್ಲ. So, for God made Christ who never sinned to be offering for our sin, so that we could be made righteous. We are not born righteous, we are made righteous. So we should not think that we are so righteous. Oh my God.
We are not born righteous, we are made righteous. So we should be thankful to God that He made righteous. ಇವತ್ತು ಕೆಲವರು ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ ಅಂದರೆ, ಅವರು ಹುಟ್ಟಿದಾಗಿಂದನೇ ಪರಿಶುದ್ಧವಂತರ ಥರ. ವೈಟ್ ಬಟ್ಟೆನೇ ಹಾಕಬೇಕು, ನಾನು ಇದನ್ನು ತಿನ್ನಲ್ಲ, ನಾನು ಅದನ್ನು ತಿನ್ನಲ್ಲ, ನಾನು ಹೋಲಿಯಾಗಿದ್ದೀನಿ. ನಾನೇನು ಹೇಳ್ತೀನಿ ಅಂದರೆ, ಹೋಲಿಯಾಗಿರು, ಜಾಲಿಯಾಗಿಯೂ ಇರು. ಆಮೇಲೆ ಇವತ್ತು ಚರ್ಚ್ ಸಭೆ ನಮಗೆ ಯಾವುದನ್ನು ಬೋಧಿಸಿತ್ತು ಅಂದರೆ, ಯಾವ್ದು ನಮ್ಗೆ ಹೇಳ್ಕೊಡ್ತು ಅಂದರೆ, ವಾಟ್ ವಿ ಹ್ಯಾವ್ ಟು ಡೂ ಅಥವಾ ಹೌ ವಿ ಕ್ಯಾನ್ ಅರ್ನ್ ರೈಚಸ್ನೆಸ್. ದೇವ್ರ ಹತ್ರ ನಾವು ನೀತಿವಂತರಾಗಬೇಕು ಅಂದರೆ ನಾವು ಏನೆಲ್ಲ ಮಾಡಬೇಕು, ಎಷ್ಟು ಗಂಟೆಗೆ ಎದ್ದೇಳಬೇಕು, ಎಷ್ಟು ಗಂಟೆಗೆ ಪ್ರಾರ್ಥನೆ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ನಡ್ಕೊಬೇಕು, ಇದನ್ನೆಲ್ಲ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ಕೊಟ್ರು. ಆದರೆ ನಾವು ನೀತಿವಂತರಾಗಿ ಆಗಿದ್ದೀವಿ ಅಂತ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ. ಎಷ್ಟೋ ವರ್ಷಗಳ ನಂತರ God gave me this revelation. Amen. Still preachers are preaching same messages, that how they can earn righteousness. ಹೇಗೆ ನಾವು ನೀತಿವಂತರಾಗಿ ಆಗೋದು. ನೀನು ನೀತಿವಂತನಾಗಿ ಇರಬೇಕು ಅಂದರೆ ಏನೆಲ್ಲ ಮಾಡಬೇಕು. ಸಭೆಗಳು ಇದನ್ನು ಬೋಧಿಸ್ತೈತೆ ಹೊರತು, ನೀನು ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ರೆ ನೀನು ಅವತ್ತಿಂದ ನೀತಿವಂತನಪ್ಪ ಅಂತ ಸಭೆ ನಮ್ಗೆ ಹೇಳ್ಕೊಟ್ಟಿಲ್ಲ, ಇವಾಗಲೂ ಹೇಳ್ಕೊಡ್ತಾ ಇಲ್ಲ. ವಾಟ್ ಚರ್ಚಸ್ ಹ್ಯಾವ್ ನಾಟ್ ಪ್ರೀಚ್ಡ್, ಟುಡೇ ಐ ಆಮ್ ಪ್ರೀಚಿಂಗ್ ದಟ್. ಪ್ರೈಸ್ ದಿ ಲಾರ್ಡ್. ಯಾವ ಸಭೆಗಳಲ್ಲಿ, ಅನೇಕ ಸಭೆಗಳಲ್ಲಿ ಹೇಳ್ಕೊಡದೇ ಇರುವಂಥ ಸತ್ಯನ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ನಾವು ಇದ್ದಂಥ, ಬೆಳೆದಂಥ, ಅಥವಾ ಇವಾಗ ಇರುವಂಥ ಪೆಂಟಿಕೋಸ್ಟ್ ಚರ್ಚಸಲ್ಲೂ ಸಹ ದೇ ಡೋಂಟ್ ಟಾಕ್ ಅಬೌಟ್ ರೈಚಸ್ನೆಸ್. ಇನ್ನೂ ಏನು ಮಾಡಬೇಕು, ಇನ್ನೂ ನಾನು ಏನು ಮಾಡಬೇಕು, ಇನ್ನೂ ಒಳ್ಳೆಯವನಾಗಿರೋಕ್ಕೆ ಏನು ಮಾಡಬೇಕು, ದೇವರು ನಮ್ಮನ್ನು ಆಶ್ವಸಿಸ್ಬೇಕಂದ್ರೆ ಏನು ಮಾಡಬೇಕು, ನಾವು ನೀತಿವಂತರು ಅನ್ನೋ ಹೆಸರು ತೊಗೋಬೇಕಂದ್ರೆ ನಾವೇನು ಮಾಡಬೇಕು, ನೀನು ಎಷ್ಟು ಅವರ್ ಮೊಣಕಾಲು ಹಾಕಿದ್ಯಾ, ಎಷ್ಟು ಉಪವಾಸ ಮಾಡಿದ್ಯಾ. ಇವತ್ತು ಚರ್ಚ್ ನಮ್ಮ ಸ್ಯಾಕ್ರಿಫೈಸ್ ಬಗ್ಗೆನೇ ಹೇಳ್ಕೊಡುತ್ತೆ ಹೊರತು ದೇವ್ರು ನನಗಾಗಿ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು ಅಂತ ಹೇಳ್ಕೊಡೋದಕ್ಕಿಲ್ಲ. ನನ್ನ ಸ್ಯಾಕ್ರಿಫೈಸ್ಗಿಂತ ದೇವರು ಮಾಡಿದಂಥ ಸ್ಯಾಕ್ರಿಫೈಸ್ ಉತ್ತಮ. ಪ್ರೈಸ್ ದಿ ಲಾರ್ಡ್. ನೋಡಿ, ಇದು ಒಂದು ವೇಳೆ ನಿಮಗೆ ಪ್ರೀಚಿಂಗ್ ಥರ ಇಲ್ಲೇ ಇರ್ಬೋದು. ಓ ಸೂಪರ್ ಆಮೇನ್. ದಿಸ್ ಇಸ್ ಟೀಚಿಂಗ್. ಯು ಶುಡ್ ಹಿಯರ್ ಇಟ್ ವೆರಿ ಕೇರ್ಫುಲಿ. ಯು ಶುಡ್ ನೋಟ್ ದಿಸ್ ಪಾಯಿಂಟ್ ವೆರಿ ಕೇರ್ಫುಲಿ. ದಿಸ್ ಇಸ್ ನಾಟ್ ಲೈಕ್ ಪ್ರೀಚಿಂಗ್, ದಿಸ್ ಇಸ್ ಟೀಚಿಂಗ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದನ್ನು ನೀವು ಅರ್ಥ ಮಾಡ್ಕೊಬೇಕು. ಕ್ರೈಸ್ತರ ಜೀವಿತದಲ್ಲಿ ನೀತಿವಂತನು ಅಂತ ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂದರೆ ನಿನ್ನ ಪ್ರಾರ್ಥನೆನೇ ಫೇಲ್ಯೂರ್ ಆಗಿಬಿಡುತ್ತೆ. ಈ ನೀತಿವಂತನ ಸಬ್ಜೆಕ್ಟ್ ನಿನಗೆ ಅರ್ಥ ಆಗಿಲ್ಲ ಅಂದರೆ ಕ್ರಿಸ್ಟಿಯಾನಿಟಿಯಲ್ಲಿ ದೇವರ ಮಕ್ಕಳು ಅನ್ನಿಸ್ಕೊಳ್ಳೋದ್ರಲ್ಲೇ ಫೇಲ್ಯೂರ್ ಆಗಿಬಿಡ್ತೀವಿ. ದೇವರು ನಮ್ಮನ್ನ ಹೇಗೆ ನೀತಿವಂತನಾಗಿ ಮಾಡಿದ್ರ ಅನ್ನೋದೇ ಇವತ್ತು ಸಬ್ಜೆಕ್ಟ್. ದೇವರು ನನ್ನನ್ನು ನೀತಿವಂತನಾಗಿ ಮಾಡಿದ್ದಾರಾ ಅಥವಾ ದೇವರು ನನ್ನನ್ನು ನೀತಿವಂತರಾಗಿ ಮಾಡ್ತಾರಾ ಅನ್ನೋದೇ ಇವತ್ತಿನ ಸಂದೇಶ. ಇನ್ನು ಕೆಲವರು ಯಾವ ರೀತಿ ಹೇಳ್ಬಿಟ್ರು ಅಂದರೆ, ಇಫ್ ವಿ ನೀಡ್ ಪರ್ಫೆಕ್ಟ್ ಕಮ್ಯೂನಿಯನ್ ಆರ್ ಫೆಲೋಶಿಪ್ ವಿತ್ ಗಾಡ್, ವಿ ಹ್ಯಾವ್ ಟು ಗೋ ಟು ಹೆವೆನ್ ಟು ಮೀಟ್ ಗಾಡ್. ಏನು ಹೇಳ್ಕೊಟ್ಬಿಟ್ರು? ಪರ್ಫೆಕ್ಟ್ ಕಮ್ಯೂನಿಯನ್ ಆ್ಯಂಡ್ ಫೆಲೋಶಿಪ್, ದೇವರೊಂದಿಗೆ ನಿನಗೆ ಸರಿಯಾದ ಐಕ್ಯ ಇರಬೇಕು ಅಂದರೆ ಅದು ಪರಲೋಕದಲ್ಲಿ ಮಾತ್ರ. ನಾವು ಇಲ್ಲಿ ಬಿದ್ದು ಹೋದಂಥ ಪಾಪದ ಲೋಕದಲ್ಲಿ ಇರೋದ್ರಿಂದ ವಿ ಕೆನಾಟ್ ಕನೆಕ್ಟ್ ಟು ಗಾಡ್ ಅಂತ ಪ್ರೀಚಿಂಗ್ ಮಾಡ್ತಾ ಇದ್ದಾರೆ ಇವತ್ತು. ಅದಕ್ಕೆ ಇವತ್ತು ಕ್ರೈಸ್ತರ ಎಲ್ಲರ ಯೋಚನೆ ಏನಿದೆ ಗೊತ್ತಾ? ಲಾರ್ಡ್, ಐ ವಾಂಟ್ ಟು ಮೀಟ್ ಯು ಇನ್ ಹೆವೆನ್, ಸೊ ಪ್ಲೀಸ್ ಟೇಕ್ ಮೀ ಲಾರ್ಡ್. ದೇವರೇ ನನ್ನನ್ನು ಎತ್ಕೊಂಡ್ಬಿಡಪ್ಪ. ಯಾಕಂದರೆ ಪ್ರಸಂಗದಲ್ಲಿ ಏನು ಹೇಳ್ಕೊಟ್ಬಿಟ್ರು ಅಂದರೆ, ದೇವರೊಂದಿಗೆ ಪರ್ಫೆಕ್ಟ್ ಫೆಲೋಶಿಪ್ ಆ್ಯಂಡ್ ಕಮ್ಯೂನಿಯನ್ ನಿನಗಿರಬೇಕು ಅಂದರೆ ಅದು ಪರಲೋಕದಲ್ಲಿ ಮಾತ್ರ ಅಂತ ಹೇಳ್ಕೊಟ್ಬಿಟ್ರು. ಅದಿಲ್ಲ ಸತ್ಯ. ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಟೀಚಿಂಗ್ ಅಬೌಟ್ ರೈಚಸ್ನೆಸ್, ಯು ಕ್ಯಾನ್ ಹ್ಯಾವ್ ಫೆಲೋಶಿಪ್ ನೌ ಪ್ರೆಸೆಂಟ್ಲಿ. ಆಮೆನ್. ಅದಕ್ಕೆ ಪರಲೋಕಕ್ಕೆ ಹೋಗಿ ನೀವು ಫೆಲೋಶಿಪ್ಪಲ್ಲಿ ಇರಬೇಕಾ, ಭೂಮಿಯಲ್ಲಿ ಇದ್ದಾಗಲೇ ದೇವರೊಂದಿಗೆ ಫೆಲೋಶಿಪ್ಪಲ್ಲಿ ಇರಬೇಕಾ? ಆದರೆ ಕೆಲವರು ಹಿಂಗೆ ಪ್ರಸಂಗ ಮಾಡಿ
பரலோகமே என் சொந்தமே இன்று ಕಾಣ್ಬೇನೆ. ಇವ್ರಿಗೆಲ್ಲ ಪ್ರೇಯರ್ ಮಾಡಿ ಬೇಗ ಬೇಗ ಕಳ್ಸ್ಕೊಟ್ಬಿಡ್ಬೇಕು. ಹೋಗಪ್ಪ, ನೀನು ಇಲ್ಲಿದ್ದು ಇದೇ ಪ್ರಸಂಗಗಳು ಮಾಡೋದಕ್ಕಿಂತ ನೀನು ಎಲ್ಲಿ ಹೋಗ್ಬಿಡು, ಅಲ್ಲೇ ಹೋಗ್ಬಿಡು ನೀನು. ಪರಲೋಕ 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 ಇದೇ ಪ್ರಸಂಗ ಕೇಳಿ ಕೇಳಿ ಸಾಕಾಯ್ತು. ಇವಾಗ ಏನಕ್ಕೆ ಬೇಕು ಪರಲೋಕದ ಪ್ರಸಂಗ? ಟು ಹ್ಯಾವ್ ಎ ಕನೆಕ್ಷನ್ ವಿತ್ ಗಾಡ್. ದೇವ್ರ ಈ ಲೋಕದಲ್ಲಿ ನಿನ್ನನ್ನು ಹುಟ್ಟಿಸಿ, ಇಲ್ಲಿ ನಿನ್ನನ್ನು ಬೆಳೆಸಿ, ಇಲ್ಲಿ ದೇವರ ರಾಜ್ಯನ ಕಟ್ಟಬೇಕು, ನೀನು ಆಶೀರ್ವಾದವಾಗಿರಬೇಕು, ನೀನು ದರಿದ್ರದಲ್ಲಿ ಇರಬಾರ್ದು, ಕಷ್ಟದಲ್ಲಿ ಇರಬಾರ್ದು, ನಿನ್ನನ್ನು ಹೇಗಾದರೂ ಪಾವರ್ಟಿಯಿಂದ ಆಚೆ ತೊಗೊಂಬರ್ಬೇಕು, ಸಿಕ್ನೆಸ್ಸಿಂದ ಆಚೆ ತೊಗೊಂಬರ್ಬೇಕು, ನಿನ್ನನ್ನು ಇಲ್ಲಿ ಚೆನ್ನಾಗಿಡಬೇಕು ಅಂತ ದೇವ್ರು ನಿನ್ನನ್ನು ಭೂಮಿಯಲ್ಲಿ ಇಟ್ಟು ಇಲ್ಲಿ ಹುಟ್ಟಿಸಿ ಇಲ್ಲಿ ನಿನ್ನನ್ನು ಬೆಳೆಸಿದ್ರೆ ಪರಲೋಕ 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 ಅನ್ಕೊಂಡು ಸಾಯ್ತಾ ಇದ್ದೀವಿ. ಪರಲೋಕದ ಬಗ್ಗೆ ನಿನಗೆ ಟೀಚಿಂಗೇ ಬೇಡ. ಯಾಕುತ್ತಾ? ಪರಲೋಕ ರಾಜ್ಯ, ನಿನ್ನ ರಾಜ್ಯ ಇಲ್ಲಿಗೆ ಬರಲಿ. ತಮಿಳಲ್ಲಿ ಏನು ಹೇಳ್ತೀವಿ? ಉಮ್ಮುடைய ராஜ்யம் சொல்கிறத பினியே அங்கே போக நான் ஆசைப்படுறீங்க. ಉಮ್ಮುடைய ರಾಜ್ಯ ಬರ್ಬೋದು. ಲೆಟ್ ದೈ ಕಿಂಗ್ಡಮ್ ಕಮ್, ಲೆಟ್ ದೈ ಕಿಂಗ್ಡಮ್ ಕಮ್ ಅಂತ ಹೇಳ್ತೀವಿ. ಆಮೇಲೆ ತಿರ್ಗಾ ಏನಾದರೂ ಬೇಜಾರಾಗ್ಬಿಟ್ರೆ ನಾನು ಎತ್ಕೊಂಡ್ಬಿಡಪ್ಪ, ನನ್ನನ್ನು ಎತ್ಕೊಂಡ್ಬಿಡಪ್ಪ ಅನ್ನೋದಕ್ಕಿಂತ ನೀನು ಇಲ್ಲೇ ಇರಪ್ಪ, ನನ್ನ ಜೊತೆನೇ ಇದೆಯಪ್ಪ, ನೀನು ನನ್ನ ಜೊತೆ ಫೆಲೋಶಿಪ್ಪಲ್ಲೇ ಇದೆಯಾ. ಥ್ಯಾಂಕ್ ಯು ಲಾರ್ಡ್. ವಿ ಶುಡ್ ಥ್ಯಾಂಕ್ ಎವ್ರಿ ಡೇ ಗಾಡ್ ದಟ್ ಹಿ ಈಸ್ ವಿತ್ ಅಸ್. ಪ್ರೈಸ್ ದ ಲಾರ್ಡ್. ಓಕೆ, ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಿ ಮೇಡ್ so that we could be made right with God through Christ. ಎಲ್ಲರೂ ಹೇಳಿ, through Christ. ಎಲ್ಲರೂ ಹೇಳಿ, the sacrifice what he did on the cross made you righteous, not what you did by your deeds, not by your works. கிரியையினால் நாங்கள் நீதிமான்கள் அல்ல, கிருபையினால் நாங்கள் நீதிமான்கள். ಆಮೇನ್. ಕ್ರಿಯೆಗಳಿಂದ ನಾವು ನೀತಿವಂತರಲ್ಲ, ಕೃಪೆಯಿಂದ ನೀತಿವಂತರು. ಇವತ್ತು ನಾವೇನೇನು ಕ್ರಿಯೆಗಳು ಮಾಡ್ತೀವಿ ಅನ್ನೋದನ್ನು ಜನ ನೋಡಿ ಇವನು ನೀತಿವಂತನು ಅಂತ. ದೇವ್ರು ಏನು ಹೇಳ್ತಾರೆ ಗೊತ್ತಾ? ನಿನ್ನ ಕ್ರಿಯೆನ ನೋಡಿ ನಾನು ನೀತಿವಂತನು ಅಂತ ಹೇಳ್ತಾ ಇಲ್ಲಪ್ಪ, ನನ್ನ ಕೃಪೆಯಿಂದ ನಿನ್ನನ್ನು ನೀತಿವಂತನಾಗಿ ಮಾಡಿದ್ದೀನಿ. ಈ ಸಬ್ಜೆಕ್ಟ್ ಅರ್ಥ ಆಗೋವರೆಗೂ ನಿಮ್ಮ ಪ್ರಾರ್ಥನೆ ಸ್ಟ್ರಾಂಗ್ ಆಗಿರೋದಿಲ್ಲ. ಅದು ಕಿತ್ತೋಗಿರೋ ದಾರ ಥರ ಇರುತ್ತೆ. ಸ್ವಲ್ಪ ಹಿಂಗೆ ಮೇಲೆ ಹೋಗ್ತಾ ಗಾಳಿಪಟ ಹಾರ್ಕೊಂಡು ಹೋಗ್ಬಿಡುತ್ತೆ ಗಟ್ಟಿ. ಅವಾಗೆಲ್ಲ ಗಾಳಿಪಟ ಬಿಡೋದಕ್ಕೆ ಬೇರೆ ನೂಲು ಇರ್ತಾಯಿತ್ತು. ಆ ನೂಲ್ಗೆ ಏನು ಮಾಡೋರು ಗೊತ್ತಾ? ಮಾಂಜ ಅಂತಾರೆ ಗೊತ್ತಾ? ಆ ಮಾಂಜನ ಒಂದ್ಸತಿ ಆ ನೂಲಲ್ಲಿ ಹಾಕಿ ಎತ್ಬಿಟ್ರೆ ಎಷ್ಟು ಅದನ್ನು ಹಿಂಗೆ ಎಳಿದ್ರೂ ಕಿತ್ತೋಗೋದಿಲ್ಲ ಅಂತ. ಯಾಕಂದರೆ ಆ ಮಾಂಜ ಅಷ್ಟು ಟೈಟ್ ಆಗಿದೆ. ಮಾಂಜ ಥರ ರೈಚಸ್ನೆಸ್ ಅನ್ನೋದು. ಆಮೇಲೆ ಎಷ್ಟು ಕಿತ್ತಿದ್ರೂ ಕಿತ್ತಾಕೋಕ್ಕಾಗಲ್ಲ. ಬಿಕಾಸ್ ಯು ವಿಲ್ ಬಿ ಕನ್ಫರ್ಮ್ಡ್ ಇನ್ ಯುವರ್ ಹಾರ್ಟ್ ದಟ್ ಯು ಆರ್ ಈ ಸನ್. ನೀನು ದೇವರ ಮಗನು ಅಂತ ನಿನಗೆ ಒಂದು ದಾರಕ್ಕೆ ಮಾಂಜ ಹಾಕ್ದಂಗೆ ಗಟ್ಟಿಯಾಗಿರ್ತೀಯ. ಎಷ್ಟು ಜನ ಹೇಳಿದ್ರು ನೋಡಿ. ಅದಕ್ಕೆ ಐ ಡೋಂಟ್ ಅಗ್ರಿ ವಿತ್ ಪ್ರೀಚರ್ಸ್ ಹೂ ಸೇ ದಟ್ ಯು ಆರ್ ಎ ಸಿನ್ನರ್ ಅಂತ. ಯಾರಾದರೂ ಪ್ರೀಚರ್ ಹೇಳಿದ್ರೆ ಐ ಡೋಂಟ್ ಅಗ್ರಿ ವಿತ್ ಹಿಮ್, ಬಿಕಾಸ್ ಐ ನೋ ದಟ್ ಐ ಆಮ್ ದ ಸನ್ ಆಫ್ ಗಾಡ್. ಯು ಶುಡ್ ನೋ ಹೂ ಯು ಆರ್. ನೀವು ಯಾರು ಅಂತ ನಿಮ್ಗೆ ಅರ್ಥ ಆಗಬೇಕು. ಸರಿ, ಅದಕ್ಕೆ ಅಂತ ಕೆಲವೊಂದು ವಾಕ್ಯಗಳನ್ನ ಓದೋಣವಾ? ಕೊಲೊಸ್ಸೆಯವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯ. ದ ಬುಕ್ ಆಫ್ ಕೊಲೊಸಿಯನ್ಸ್ 2nd chapter verse 10. ಕ್ರಿಸ್ತನಲ್ಲಿಯೇ ದೇವರ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ, ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ನಾವು ಆತನಲ್ಲಿ ಏನು ಹೊಂದಿದವರಾಗಿದ್ದೇವೆ? ಪರಿಪೂರ್ಣ. ಯಾವುದು ಇನ್ಕಂಪ್ಲೀಟ್ ಇಲ್ಲ. ವಿ ಆರ್ ಕಂಪ್ಲೀಟೆಡ್ ವೆನ್ ವಿ ಅಕ್ಸೆಪ್ಟೆಡ್ ಕ್ರೈಸ್ಟ್. ಫ್ರಮ್ ದ ಡೇ ವೆನ್ ವಿ ಅಕ್ಸೆಪ್ಟೆಡ್ ಕ್ರೈಸ್ಟ್ ವಿ ಆರ್ ಕಂಪ್ಲೀಟ್. ಕೆಲವರು ಹೇಳ್ತಾರೆ ರಚಿಕಪಟ್ಟ ಪಾವಿ. ಏನು ಹೇಳ್ತಾರೆ? ಐ ಆಮ್ ಸೇವ್ಡ್ ಸಿನ್ನರ್ ಅಂತೆ. ಕನ್ನಡದಲ್ಲಿ ಹೇಳ್ತಾರೆ ರಕ್ಷಣೆ ಹೊಂದಿದಂಥ ಪಾಪಿಗಳು ನಾವು. ಆ ಥರ ಬೈಬಲಲ್ಲಿ ಇಲ್ಲವೇ ಇಲ್ಲ. ಒಂದು, ನೀನು ಸಂಪೂರ್ಣವಾಗಿ ರಕ್ಷಣೆ ಹೊಂದಿರಬೇಕು, ಇಲ್ಲ ನೀನು ಹೊಂದಿಲ್ಲದೇ ಇರಬೇಕು.
ಅರ್ಧಂಬರ್ಧ ಇಲ್ಲ. ರಕ್ಷಣೆ ಹೊಂದಿದಂಥ ಪಾಪಿ ಅಂತ ಬರೋದಿಲ್ಲ. ಒಂದು ನೀನು ರಕ್ಷಣೆ ಹೊಂದಿದ್ರೆ ನೀತಿವಂತನು, ರಕ್ಷಣೆನೇ ಹೊಂದಿಲ್ಲ ಅಂದರೆ ಪಾಪಿ. ಯಾವ ಲಿಸ್ಟಲ್ಲಿದ್ದೀರಾ? ಅದಕ್ಕೆ ರಕ್ಷಣೆ ಹೊಂದಿದ ಪಾಪಿ ಅನ್ನೋ ಟೈಟಲ್ ಕ್ರಿಸ್ಟಿಯಾನಿಟಿಯಲ್ಲಿ ಇಲ್ಲವೇ ಇಲ್ಲ. ಯು ಆರ್ ಕಂಪ್ಲೀಟ್ ಇನ್ ಕ್ರೈಸ್ಟ್. ರೋಮಪುರದವ್ರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 37ನೇ ವಾಕ್ಯ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಪೂರ್ಣ ಜಯಶಾಲಿಗಳಾಗುತ್ತೇವೆ. Yet in all these things we are more than conquerors. We will be more than conquerors. We are conquerors. We are. Already we are conquerors. ಈಗಾಗಲೇ ಜಯಶಾಲಿಗಳಾಗಿದ್ದೀವಂತೆ. ಅರ್ಥ ಆಗ್ತೈತಲ್ಲ? ನಾವೆಲ್ಲ ಯಾರು? ವಿ ಆರ್ ಮೋರ್ ದ್ಯಾನ್ ಕಾನ್ಕರರ್ಸ್ ಥ್ರೂ ಹಿಮ್ ಹೂ ಲವ್ಡ್ ಅಸ್. ಕಾನ್ಕರರ್ಸ್ ಎಲ್ಲರೂ ಹೇಳಿ. ಜಯಶಾಲಿಗಳು ಎಲ್ಲಿ? ನಾವು ಪರಲೋಕಕ್ಕೆ ಹೋಗಿದ್ಮೇಲೆ ಜಯಶಾಲಿಗಳು ಆಗಬೇಕಂತ ಅವಶ್ಯಕತೆನೇ ಇಲ್ಲ. ಅಲ್ಲೆಲ್ಲ ಒಂದೇ ಥರನೇ ಇರ್ತಾರೆ. ಅಲ್ಲಿ ಜಯಿಸಿ ಏನು ಮಾಡ್ತೀರಾ? ಅಲ್ಲಿ ಜಯಿಸಕ್ಕೆ ಏನಿದೆ? ಏನು ರನ್ನಿಂಗ್ ರೇಸ್ ಐತೆ ಮೇಲೆ? ಅಲ್ಲಿ ಜಯಿಸಕ್ಕೆ ಏನಿಲ್ಲಪ್ಪ. ಈ ಲೋಕದಲ್ಲಿ ನೀನು ಜಯಿಸಬೇಕು. ಯು ಆರ್ ಮೋರ್ ದ್ಯಾನ್ ಕಾನ್ಕರರ್ ನೌ. ಇಫ್ ಯು ಆರ್ ಇನ್ ಕ್ರೈಸ್ಟ್, ವಿ ಆರ್ ಮೋರ್ ದ್ಯಾನ್ ಕಾನ್ಕರರ್ಸ್ ಥ್ರೂ ಹಿಮ್ ಹೂ ಲವ್ಡ್ ಅಸ್. ಓ ಥ್ಯಾಂಕ್ ಯು ಜೀಸಸ್. ಇವತ್ತು ಚರ್ಚ್ ಬಿಲೀವರ್ಸು ಚರ್ಚ್ ಯಾಕೆ ಗೊತ್ತಾ ವೀಕ್ ಆಗಿದೆ? ವೈ ದೇ ಆರ್ ವೀಕ್ ಯು ನೋ? ಯಾಕೆ ಗೊತ್ತಾ? ಅವ್ರಿಗೆ ಜಯಶಾಲಿಗಳು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರೇನು ಅಂದ್ಕೊಂಡಿದ್ದಾರೆ? ಜಯ ಹೊಂದಿದವನು ಪರಲೋಕಕ್ಕೆ ಹೋಗ್ತಾನೆ, ಪರಲೋಕದಲ್ಲಿ ನಮಗೆ ಜಯ ಇದೆ ಅಂತ ತಿಳ್ಕೊಂಡಿರೋದ್ರಿಂದನೇ ಕ್ರಿಶ್ಚಿಯನ್ಸ್ ಆರ್ ಲಿವಿಂಗ್ ವೀಕ್ ಹಿಯರ್. ದೇರ್ ಪ್ರೇಯರ್ಸ್ ಆರ್ ವೀಕ್, ದೇರ್ ವರ್ಷಿಪ್ ಈಸ್ ವೀಕ್. ಯಾಕಂದರೆ ಇಲ್ಲೇ ನಾವು ಜಯಶಾಲಿಗಳು ಅಂತ ಅವ್ರಿಗೆ ಗೊತ್ತಿಲ್ಲ. ನೋಡಿ, ಪೌಲನ್ ಹೇಳ್ತಾನೆ ಫಿಲಿಪ್ಪಿ ಅವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 13ನೇ ವಾಕ್ಯ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ವೆನ್ ಐ ಗೋ ಟು ಹೆವೆನ್. ವಾಟ್ ಪೌಲ್ ಇಸ್ ಟೆಲ್ಲಿಂಗ್? I can do all things through Christ who strengthens me. Did he say I can do all things in heaven? I can do all things through Christ who strengthens me here, not in heaven. So I can do all things. ಪರಲೋಕಕ್ಕೆ ಹೋಗಿ ನೀನು ಅಲ್ಲೇನೂ ಮಾಡೋಕ್ಕಾಗೋದಿಲ್ಲ. ಪರಲೋಕಕ್ಕೆ ಹೋಗಿ ಒಬ್ರು ಹೇಳೋಕ್ಕಾಗುತ್ತಾ? ಐ ಕ್ಯಾನ್ ಡೂ ಆಲ್ ಥಿಂಗ್ಸ್. ನಾನು ಮನೆ ಕಟ್ಟಬೇಕಾ? ಇಲ್ಲ ಅಲ್ಲಿ ಹೋಗಿ ಚರ್ಚ್ ಕಟ್ಟಬೇಕಾ? ಪರಲೋಕದಲ್ಲಿ ಎಲ್ಲವನ್ನೂ ಮಾಡ್ತೀನಿ ಅಂತ ಏನು ಪರಲೋಕಕ್ಕೆ ಅವಾಗ ಮಾಡ್ತೀವಿ ಕೆಲಸನ? ಈ ಭೂಮಿಯಲ್ಲಿದ್ದಾಗಲೇ, ಇಲ್ಲಿದ್ದಾಗಲೇ ನೀನು ಹೇಳೋದಕ್ಕೆ ಸಾಧ್ಯ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ಎಲ್ಲರೂ ಹೇಳಿ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್. ಇನ್ನೊಂದ್ಸತಿ ಹೇಳಿ, ಆಮೆನ್. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್. ಇನ್ನೊಂದ್ಸತಿ ಹೇಳಿ. ಸೈತಾನನು ನಮ್ಮನ್ನು ಹಾಗೇ ಬೀಳ್ಸೋ ಥರ ಸಿಚುವೇಶನ್ಸ್ ಎಲ್ಲ ನಮಗೆ ಹೇಗಿರುತ್ತೆ ಅಂದರೆ, ಪ್ರಾರ್ಥನೆ ಮಾಡೋಕ್ಕೂ ಆಗಲ್ಲ. ನಮ್ಮ ಪ್ರಾರ್ಥನೆ ಎಲ್ಲ ಒಂಥರ ವೇಸ್ಟ್ ಆಗಿರೋ ಥರ, ಪರಿಸ್ಥಿತಿಗಳು ನಮಗೆ ವಿರುದ್ಧವಾಗಿ ನಿಂತಿರೋ ಥರ, ಏನು ಮಾಡಿದ್ರೂ ನಮಗೆ ಎಲ್ಲ ಸೋಲ್ತರ, ಯಾವುದೂ ನನಗೆ ಜಯ ಇರೋ ಥರ ಕಾಣಿಸ್ತಾ ಇಲ್ಲ. ಆದರೆ ಅದನ್ನೆಲ್ಲ ನೋಡಿದಾಗ ನಾವೇನು ಅನ್ಕೊತೀವಿ ಅಂದರೆ, ಇದು ನಮ್ಮ ಮನೆ ಬರ, ನಾನು ಹಿಂಗೆ ಇರಬೇಕೇನೋ, ದೇವ್ರು ನನ್ನನ್ನು ಹೀಗೆ ಇಟ್ಬಿಟ್ರೇನೋ, ಆ ಥರ ಒಂದು ಸ್ಟೇಟ್ಮೆಂಟ್ ಇರಂಗಿದ್ದಿದ್ರೆ ಪೌಲನು ಈ ರೀತಿ ಹೇಳ್ತಾ ಇರಲಿಲ್ಲ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಅಂತ ಹೇಳ್ತಾ ಇರಲಿಲ್ಲ. ಅವನು ಹೇಳ್ತಾ ಇದ್ದ, ಏನು ನಡೀತೈತೋ ದೇವ್ರ ಚಿತ್ತ ನಡಗಲಿ, ದೇವ್ರು ಏನೆಲ್ಲ ಮಾಡ್ತಾರೋ ಮಾಡಲಿ, ಅದು ಅವ್ರ ಇಷ್ಟ. ಅವನೇನು ಹೇಳ್ತಾನೆ ಅಂದರೆ ಹಂಗೆ ಹೇಳಿಲ್ಲ. ಅವನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಿಂದ ಎಲ್ಲವನ್ನು ಮಾಡಲು ನನಗೇನಿದೆ? ಶಕ್ತಿ ಇದೆ. ಕನ್ನಡದಲ್ಲಿ ಓದಿ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್. ವೆನ್ ಯು ವಿಲ್ ಡೂ ಆಲ್ ಥಿಂಗ್ಸ್, ವೆನ್ ಯು ಕಮ್ ಟು ನೋ ದಟ್ ಯು ಆರ್ ರೈಚಸ್, ಯು ಕ್ಯಾನ್ ಡೂ ಆಲ್ ಥಿಂಗ್ಸ್. ಎಲ್ಲರೂ ಹೇಳಿ, ಜಯಿಸ್ತೀನಿ, ನಾನು ಜಯಿಸ್ತೀನಿ.
ಜಯಿಸೇ ಜಯಿಸ್ತೀನಿ. ನೀವು ಜಯಿಸೇ ಜಯಿಸ್ತೀನಿ ಅನ್ನೋದು ಗೋಡೆಗಳು ಕೇಳ್ತಾ ಇದೆ, ದೇವದೂತರುಗಳು ಕೇಳ್ತಾ ಇದ್ದಾರೆ, ಪವಿತ್ರಾತ್ಮನ್ ಕೇಳ್ತಾ ಇದ್ದಾರೆ. ಎಲ್ಲದಕ್ಕಿಂತ ಸೈತಾನನ ಅದನ್ನು ಕೇಳ್ತಾನೆ ಅವನೇ, ಜಯಿಸೇ ಜಯಿಸ್ತೀನಿ. ಐ ವಿಲ್ ವಿನ್, ಐ ವಿಲ್ ವಿನ್. ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ನಾನು ಹಿಂಗೆ ಇರ್ತೀನಿ ಅಂತ ಒಂದಿನ ಬರುತ್ತೆ. ಯು ವಿಲ್ ಬಿ ಅಮೇಸ್ಡ್ ಬೈ ಸೀಯಿಂಗ್ ಮೀ. ಕ್ರಿಸ್ಟಿಯಾನಿಟಿಯಲ್ಲಿ ಈ ಆ್ಯಟಿಟ್ಯೂಡ್ ಬರಬೇಕಂದ್ರೆ ಯು ಶುಡ್ ಹಿಯರ್ ಲೈಕ್ ದಿಸ್ ಮೆಸೇಜಸ್. ನಾನು ಏನು ಇಲ್ಲಪ್ಪ, ನನಗೆ ಕ್ಷಮಿಸ್ಬಿಡಪ್ಪ, ಹಂಗೆ ಅಪ್ಪ ನಾ ಸಾಂಬಲ್ಪ, ನಾ ದೂಸಿಪ್ಪ. ಅಯ್ಯೋ, ಈ ಪ್ರೇಯರಲ್ಲೇ ಎತ್ತಿ ಡಸ್ಟ್ಬಿನ್ಗೆ ಹಾಕಿ. ರೋಮಾಪುರದವರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 1ನೇ ವಾಕ್ಯ. ಆದದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಈಗ ಇಲ್ಲವೇ ಇಲ್ಲ. ದೇರ್ ಇಸ್ ನೋ ಕಂಡಮ್ನೇಷನ್. ನೋ ಬಡಿ ಕ್ಯಾನ್ ಕಂಡಮ್ ಯು. ಕಂಡಮ್ ಆಗಿ ಮಾತಾಡ್ತಾ ಇದ್ದಾರಾ? ನಿಮ್ಮನ್ನು ಯಾರಾದರೂ ಕಂಡಮ್ ಆಗಿ ಮಾತಾಡ್ರೆ ಹೇಳಿ, ನೋ ಕಂಡಮ್ನೇಷನ್ ಇನ್ ಕ್ರೈಸ್ಟ್. ಪ್ರೈಸ್ ದಿ ಲಾರ್ಡ್. ದೇರ್ ಈಸ್ ನೋ ಕಂಡಮ್ನೇಷನ್. ನೋ ಒನ್ ಕ್ಯಾನ್ ಕಂಡಮ್ ಯು ಬಿಕಾಸ್ ಯು ಆರ್ ಕಂಪ್ಲೀಟ್ ಇನ್ ಕ್ರೈಸ್ಟ್. ದ ಬುಕ್ ಆಫ್ ಜೂಡ್, ಯೂದನು ಬರೆದ ಪುಸ್ತಕ 24ನೇ ವಾಕ್ಯ. ಜೂಡ್ ಎಲ್ಲ ನೋಡ್ತಾರೆ, ಯಾರಿದು ಜೂಡ್? ವಾಟ್ ಡ್ಯೂಡ್? ಏನು ಫಾಸ್ಟ್ ಹೊಸದಾಗಿ ಹೌ ಆರ್ ಯು ಮ್ಯಾನ್, ಹೌ ಆರ್ ಯು ಡ್ಯೂಡ್ ಅಂತಾರಲ್ಲ, ಏನು ಇವತ್ತು ಡ್ಯೂಡ್ ಅಂತ. ರೆವಲೇಷನ್, ಲಾಸ್ಟ್ ಬುಕ್ ರೆವಲೇಷನ್ಗೆ ಪಕ್ಕ ದ ಬುಕ್ ಆಫ್ ಜೂಡ್, ವರ್ಸ್ 24. ಅಲ್ಲಿರೋದು ಒಂದೇ ಅಧ್ಯಾಯನೇ, 24ನೇ ವಾಕ್ಯ. ಅಲ್ಲಿ 2-3 ಅಧ್ಯಾಯ ಇಲ್ಲ, 24ನೇ ವಾಕ್ಯ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ, ತನ್ನ ಪ್ರಭಾವದ ಸಮಕ್ಷದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತಲೂ ಮೊದಲು ಈಗಲೂ ಯಾವಾಗಲೂ ಇರಲಿ. ಆಮೇನ್. ಆಮೇನ್, ಆಮೇನ್, ಆಮೇನ್. ಯೂದನ ಪ್ರಾರ್ಥನೆ ಹಿಂಗಿದೆ ನೋಡಿ. Now all glory to God who is able to keep you from falling away, who is able to keep you from falling away and will bring you with great joy into his glorious presence without a single fault. ವಿತೌಟ್ ಎ ಸಿಂಗಲ್ ಫಾಲ್ಟ್. ಯಾರಾದರೂ ಇಲ್ಲಿವರೆಗೂ ಒಂದು ಸಿಂಗಲ್ ಫಾಲ್ಟ್ ಮಾಡದೇ ಇದ್ದೀರಾ ರಕ್ಷಣೆ ಹೊಂದಿದ ಮೇಲೆ? ಆದರೆ ನಿಮ್ಮನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ, ದಿಸ್ ಈಸ್ ಮಿಸ್ಟರ್ ಸೋ ಅಂಡ್ ಸೋ ಹ್ಯಾಸ್ ಕಮ್ ವಿತೌಟ್ ಫಾಲ್ಟ್. ವೆನ್ ವಿ ಗೋ ಟು ಹೆವೆನ್, ಜೀಸಸ್ ಕ್ರೈಸ್ಟ್ ವಿಲ್ ಇಂಟ್ರಡ್ಯೂಸ್ ಲೈಕ್ ದಿಸ್, ಹಿ ಈಸ್ ಪಾಸ್ಟರ್ ಫಿಲಿಪ್ ಬಾಬು ವಿತೌಟ್ ಎ ಸಿಂಗಲ್ ಫಾಲ್ಟ್. ಹೌ? ಐ ಮೇಕ್ ಮೆನಿ ಮಿಸ್ಟೇಕ್ಸ್. ನಾನು ಮಿಸ್ಟೇಕ್ಸ್ ಮಾಡ್ತಾನೇ ಇದ್ದೀನಿ, ಬಟ್ ನಾಟ್ ಇವನ್ ವಿತ್ ಸಿಂಗಲ್ ಫಾಲ್ಟಲ್ಲಿ ಹೌ ಐ ವಿಲ್ ಗೋ? ದಟ್ ಈಸ್ ನಾಟ್ ಬೈ ಮೀ, ಇಟ್ಸ್ ಬೈ ಕ್ರೈಸ್ಟ್. ವಾವ್, NLT translation super. Now all glory to God who is able to keep you from falling away and will bring you with great joy. He will bring you with great joy. ನಿಮ್ಮನ್ನು ಹಂಗೆ ಕರ್ಕೊಂಡು ಹೋಗ್ತಾರಂತೆ ಪರಲೋಕಕ್ಕೆ ಹೋಗೋದಾಗ ದೇವರು ಹಂಗೇ ನಿಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸಿ ಹೇಳ್ತಾರಂತೆ, ಹಿ ಹ್ಯಾಸ್ ಕಮ್ ವಿತೌಟ್ ಸಿಂಗಲ್ ಫಾಲ್ಟ್. ಬ್ರಿಂಗ್ ಯು ವಿತ್ ಗ್ರೇಟ್ ಜಾಯ್ ಇನ್ ಟು ಹಿಸ್ ಗ್ಲೋರಿಯಸ್ ಪ್ರೆಸೆನ್ಸ್. ಯಾವ ರೀತಿ? ಗ್ಲೋರಿಯಸ್ ಪ್ರೆಸೆನ್ಸ್ಗೆ ಕರ್ಕೊಂಡು ಹೋಗೋದಕ್ಕೆ ಇಲ್ಲೇ ಇದ್ದಾರೆ, ಇಲ್ಲೇ ಇದೆ ಗ್ಲೋರಿ. ಗ್ಲೋರಿ ಎಲ್ಲಿದೆ? ಇಲ್ಲೇ. ಪೌಲನ್ ಹೇಳ್ತಾನೆ, ಮಹಿಮೆಯ ಮೇಲೆ ಮಹಿಮೆ, ಗ್ಲೋರಿ ಅಪಾನ್ ಗ್ಲೋರಿ, ನಾವು ನಾಟ್ ಇನ್ ಹೆವೆನ್. ಇವತ್ತೆಲ್ಲರೂ ಗ್ಲೋರಿ, ಮಹಿಮೆ, ದೇವರ ಮಹಿಮೆಗೆ ಹೋಗ್ಬೇಕಾದ್ರೆ ನಮ್ಮನ್ನು ಶುದ್ಧೀಕರಿಸ್ಕೊಬೇಕು, ನಮ್ಮನ್ನು ಪರಿಶುದ್ಧಪಡಿಸ್ಕೊಬೇಕು. ಇವತ್ತು ನಮ್ಮ ಪ್ರಾರ್ಥನೆಗಳು ಯಾವ ರೀತಿ ಸಭೆ ಕಲಿಸ್ಕೊಡುತ್ತೆ ಗೊತ್ತಾ? ದೇವರ ಹತ್ರ ಕುಂತ್ಕೊಂಡು ಹಾಗೇ ನಿನ್ನನ್ನು ಶುದ್ಧೀಕರಿಸ್ಕೋ, ನಿನ್ನನ್ನು ಶುದ್ಧೀಕರಿಸ್ಕೋ. ಹೆಂಗೆ ಶುದ್ಧೀಕರಿಸ್ಕೊಳ್ಳೋ? ಒಂದು ಬಾಟ್ಲ್ ಪೆನಾಲ್ ಐತೆ ಉಯ್ಕೊಂಡ್ಲ ಶುದ್ಧೀಕರಿಸ್ಕೊಳ್ಳೋಕ್ಕೆ?
ಪ್ರಾರ್ಥನೆ ಮಾಡಿ, ದೇವರೇ ನನ್ನನ್ನು ಶುದ್ಧೀಕರಿಸಪ್ಪ, ನನ್ನನ್ನು ಶುದ್ಧೀಕರಿಸು, ನನ್ನನ್ನು ಪರಿಶುದ್ಧಪಡಿಸು, ನನ್ನನ್ನು ಕ್ಲೀನ್ ಮಾಡಪ್ಪ, ನನ್ನನ್ನು ಒಂದ್ಸತಿ ವಾಷಿಂಗ್ ಮಿಷಿನಲ್ಲಿ ಹಾಕಪ್ಪ, ನನ್ನೊಂದ್ಸತಿ ನನ್ನನ್ನು ಸೋಪ್ ಹಾಕಿ ತೊಳಿಯಪ್ಪ. ಏನಪ್ಪ ಇದು? ನಿನ್ನನ್ನು ತೊಳೆದು, ಇಫ್ ಯು ಆರ್ ಇನ್ ಕ್ರೈಸ್ಟ್ ಯು ಆರ್ ನ್ಯೂ ಕ್ರಿಯೇಷನ್. ಇಫ್ ಯು ಆರ್ ಇನ್ ಕ್ರೈಸ್ಟ್ ಯು ಆರ್ ನ್ಯೂ. ಕ್ರಿಸ್ತನಲ್ಲಿದ್ದರೆ ನೀನು ನೂತನವಾಗಿದ್ಯಾ. ನಿನ್ನನ್ನು ಕ್ಲೀನ್ ಮಾಡಬೇಕಾಗಿದ್ದಿಲ್ಲ. ಯು ಆರ್ ಆಲ್ರೆಡಿ ಕ್ಲೀನ್. ಯು ಆರ್ ಆಲ್ರೆಡಿ ರೈಚಸ್. ಯು ಆರ್ ಆಲ್ರೆಡಿ ಬ್ಲೆಸ್ಡ್. So you should not have doubts in your prayer. Pray. Lord, thank you for giving me this. ದೇವರೇ ಇದನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ 2021 ಮುಗಿಸಿ 2022 ಅಲ್ಲಿ ಹೋಗೋದಷ್ಟರಲ್ಲೇ I will go with blessings in the name of Jesus. I can do all things through Christ who strengthens me in the name of Jesus. ಎವ್ರಿ ಡೇ ಮಿರಕಲ್ ಇಲ್ಲದೆ, ಎವ್ರಿ ಡೇ ಬ್ಲೆಸ್ಸಿಂಗ್ ಇಲ್ಲದೆ, ಎವ್ರಿ ಡೇ ಏನಾದರೂ ಒಂದು ಹೊಸ ಕಾರ್ಯ ನನಗೆ ನಡೆಯೋವರೆಗೂ ಐ ವಿಲ್ ನಾಟ್ ಸ್ಲೀಪ್. ಐ ವಿಲ್ ನಾಟ್ ಗೋ ಟು ಸ್ಲೀಪ್. ಡೈಲಿ ಐ ಹ್ಯಾವ್ ಟು ಸಿ ಮನಿ. ಡೈಲಿ ಐ ಹ್ಯಾವ್ ಟು ಹಿಯರ್ ಗುಡ್ ನ್ಯೂಸ್. ಡೈಲಿ ಏನಾದರೂ ಒಂದು ಸಂತೋಷವಾದ ವಿಷಯ ನಡೀತಾನೆ ಇರಬೇಕು. ಎಷ್ಟು ಜನಕ್ಕೆ ಆ ಥರ ಇರಬೇಕು ಒಂದು ಸಂತೋಷ. ಡೈಲಿ ಮೆಸೇಜ್ ಟನ್ ಅಂತ ಬಂದರೆ ವಾವ್, ಕ್ರೆಡಿಟೆಡ್. ಯಾರಾದರೂ ಅವ್ರು ಹೇಳ್ತಾರೆ, ನೆಕ್ಸ್ಟ್ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನಾನು ಇದು ಮಾಡ್ತೀನಿ. ಡೈಲಿ ಕೇಳ್ತಾ ಇರಬೇಕು. ದೇವರು ಅದನ್ನು ಮಾಡೋದಕ್ಕೆ ಶಕ್ತನು. ಯಾಕಂದರೆ ವಿ ಆರ್ ಆಲ್ರೆಡಿ ಬ್ಲೆಸ್ಡ್ ಆಗಿರೋದನ್ನ ಯು ಕ್ಯಾನ್ ಕನ್ಫಸ್ ಇಟ್ ಡೈಲಿ. ಸಿ, ಬ್ಲೆಸ್ಸಿಂಗ್ ಈಸ್ ಯುವರ್ ರೈಟ್, ಯುವರ್ ಬರ್ತ್ ರೈಟ್. ಸೊ ಸತ್ಯವೇದ ಏನು ಹೇಳುತ್ತೆ? ನಾವು ಆಲ್ ಗ್ಲೋರಿ ಟು ಗಾಡ್ ಹೂ ಈಸ್ ಏಬಲ್ ಟು ಕೀಪ್ ಯು ಫ್ರಮ್ ಫಾಲಿಂಗ್ ಅವೇ. ಹಿ ವಿಲ್ ಕೀಪ್ ಯು ಫ್ರಮ್ ಫಾಲಿಂಗ್ ಅವೇ. ಫಾಲಿಂಗ್ ಅವೇ means you are not going to fall again. ಅರ್ಥ ಆಯ್ತಲ್ಲ? ಇನ್ನೊಂದ್ಸತಿ ಓದ್ತೀನಿ ನೋಡಿ. He is able to keep you from falling away. That means you are not going to fall. ನೀನು ಬೀಳದಾಗೆ ನಿನ್ನನ್ನಾಗೆ ಇಟ್ಕೊಂಡಿರೋ ಒಂದು ಕರ, ನಿನ್ನ ಒಂದು ಹಸ್ತ ನಿನ್ನೊಂದಿಗೆ ಯಾವಾಗಲೂ ಇದೆ. He will hold you always. Not in heaven, now. ಎಲ್ಲರೂ ಹೇಳಿ now. ಎಲ್ಲರೂ ಹೇಳಿ. And will bring you with great joy into his glorious presence without a single fault. Without a single fault. ಇನ್ನು ಕಂಟಿನ್ಯೂಷನ್ ತುಂಬ ಇದೆ. ವಿ ವಿಲ್ ಕಂಟಿನ್ಯೂ ನೆಕ್ಸ್ಟ್ ವೀಕ್. ಮಕ್ಕಳಾಗೋದು, ನಾವು ದೇವರಿಗೆ ಮಕ್ಕಳಾಗಿ ಇರ್ತೀವ. ಮಕ್ಕಳಾಗಿದ್ದರೆ ಏನೆಲ್ಲ ಮಾಡಬೇಕು, ಮಕ್ಕಳಂದರೆ ಹೇಗಿರ್ತಾರೆ, ಇದೆಲ್ಲ ಇನ್ನೂ ಸ್ವಲ್ಪ ಇದೆ. ವಿ ವಿಲ್ ಕಂಟಿನ್ಯೂ ನೆಕ್ಸ್ಟ್ ವೀಕ್. ಸಂತೋಷ ಆಗ್ತಾ ಇದೆಯಾ? ಕೀರ್ತನೆ 23:3, Psalms 23:3. He restores my soul. He guides me in paths of righteousness for his name's sake. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನೋಡಿ, ದಾವೀದನ ಪ್ರಾರ್ಥನೆ, ದಾವೀದನ ಹಾಡು ಹೇಗಿತ್ತು ಅಂದರೆ, ನೀತಿಯ ಮಾರ್ಗದಲ್ಲಿ ನಡೆಸುತ್ತಾನೆ. ನಿಮ್ಮ ಹಾಡು, ನಿಮ್ಮ ಪ್ರಾರ್ಥನೆ ಹೇಗಿದೆ ಅಂದರೆ, ನನ್ನನ್ನು ನಡೆಸ್ತಾನೆ ಅಲ್ಲ, ನನ್ನನ್ನು ನಡೆಸಿದ್ದಾನೆ. ಸೊ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಗಾಡ್ ಬಿಕಾಸ್ ಹಿ ಮೇಡ್ ಮೀ ರೈಚಸ್. ವಿ ಆರ್ ಮೇಡ್ ರೈಚಸ್. ನಾವು ಹುಟ್ಟೋದು ಪಾಪದಲ್ಲಿ, ಓಕೆನಾ? ನಾವು ಹುಟ್ಟು ಬೆಳೆದು ಸತ್ಯವನ್ನು ತಿಳ್ಕೊಂಡು ಯೇಸು ಸ್ವಾಮಿ ಸ್ವೀಕಾರ ಮಾಡಿಕೊಂಡಾಗ ವಿ ಬಿಕಮ್ ಗಾಡ್ಸ್ ಚಿಲ್ಡ್ರನ್. ಅಲ್ಲಿವರೆಗೂ ಸೈತಾನನ ಮಕ್ಕಳಾಗಿರ್ತೀವಿ. ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಳ್ತೀವೋ ಆಗ ದೇವರ ಮಕ್ಕಳಾಗ್ತೀವಿ. ಆಮೇನ್. ಅಂದರೆ ಸೈತಾನಿಗೂ ಮಕ್ಕಳಿದ್ದಾರೆ ಪಾಸ್ಟರ್, ಬರೋವಾರ ಹೇಳ್ತೀನಿ. ದೇವ್ರಿಗೆ ಮಾತ್ರ ಮಕ್ಕಳಿಲ್ಲ, ಸೈತಾನನಿಗೂ ಮಕ್ಕಳಿದ್ದಾರೆ. ಸೈತಾನನ ಮಕ್ಕಳು ಅಂತ ಬೈಬಲ್ ಹೇಳುತ್ತೆ. ಸೈತಾನನ ಮಕ್ಕಳು ಯಾರು, ದೇವರ ಮಕ್ಕಳು ಯಾರು, ದೇವರ ಮಕ್ಕಳಿಗಿರುವಂಥ ಅಧಿಕಾರ ಏನು, ದೇವರ ಮಕ್ಕಳಿಗಿರುವಂಥ ಆಶೀರ್ವಾದಗಳೇನು,
how they will be, how they will walk, how they will talk, how they will sing, how they will pray. We are more than conquerors. ಬೈಬಲ್ ನಮಗೇನು ಹೇಳುತ್ತೆ ಗೊತ್ತಾ? ದೇವರ ಮಕ್ಕಳಾಗಿರೋದ್ರಿಂದ ನಾವೆಲ್ಲ ಜಯಿಸಿದ್ದೀವಿ. ವಿ ಆರ್ ಬಾರ್ನ್ ಟು ರೂಲ್, ವಿ ಆರ್ ವಿನ್ನರ್ಸ್. ಇದೆಲ್ಲ ಸತ್ಯವೇದ ಹೇಳುತ್ತೆ. ಸೊ ಬರವಾರ ದೇವರ ಮಕ್ಕಳಿಗೂ ಸೈತಾನನ ಮಕ್ಕಳಿಗೂ ಇರುವಂಥ ವ್ಯತ್ಯಾಸಗಳನ್ನು ನಾವು ನೋಡೋಣ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.